ನಾಗರ ಪೂಜೆ ಮಾಡಬೇಕಾದ್ರೂ ಯಾರೋ ಹಾಡಾಕ್ಬಿಟ್ಟಿದ್ದಾರೆ. ನನಗಂತೂ ಅದು ನೋಡಿ ಇವಾಗ ನಾನು ನಮ್ಮ ಅಮ್ಮಂಗೆ ವೀಡಿಯೋ ಮಾಡಮ್ಮ ಅಂತ ಕೊಟ್ಟರೆ ಪೂಜೆ ಮಾಡೋದನ್ನ, ನಮ್ಮಪ್ಪ ತುಳಸಿ ಗಿಡಕ್ಕೆ ಪೂಜೆ ಮಾಡೋಕ್ಕೆ ಹೋದರೆ ಅದೆಲ್ಲ ಫುಲ್ ವೀಡಿಯೋ ಮಾಡ್ಕೊಬಿಟ್ಟಿದ್ದಾರೆ. ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ನಾನು. ಇದು ತರಕಾರಿ ಸಾಂಬಾರು, ಹಾಲು ಒಬ್ಬಟ್ಟು, ಪಲ್ಯ, ಬೋಂಡ, ಪೂರಿ. ಎಷ್ಟು ದೊಡ್ಡ ಗಣೇಶ ಹಾಕಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ನಾವು ಇವತ್ತು ನಾಗರ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಿರೋದು ನಮ್ಮ ಅಜ್ಜಿ, ನಮ್ಮಮ್ಮ, ಅವರಮ್ಮ. ನಾಗರ ಪೂಜೆ ಮಾಡಬೇಕಾದ್ರೂ ಯಾರೋ ಹಾಡಾಕ್ಬಿಟ್ಟಿದ್ದಾರೆ. ನನಗಂತೂ ಅದು ನೋಡಿ ಇವಾಗ ನಾನು ಅವಾಗ ಗೆಸ್ ಮಾಡಲಿಲ್ಲ, ಇವಾಗ ನೋಡ್ತಾ ಇದ್ದೀನಿ ನಾನು ವೀಡಿಯೋದಲ್ಲಿ ಎಡಿಟ್ ಮಾಡಬೇಕಾದ್ರೆ. ನನಗಂತೂ ನಗು ಬಿದ್ದು ನಗ್ತಾ ಇದ್ದೀನಿ. ಇಲ್ಲಿ ಕಾಯಿ ಹೊಡಿತಾ ಇದ್ದಾರಲ್ಲ ಅವರು ನಮ್ಮಪ್ಪ. ಕಾಯಿ ತೀರ್ತಾರ ನೋಡ್ರಿ ಈ ಕಡೆ ಅಮ್ಮ. ಕೈ ಹಿಡ್ಕೊಳಮ್ಮ ನೀನು. ಓಕೆ ಗೊಯ್ಸಮ್ಮ. ಹುಳ ಬಿಟ್ಟು ಹೋಯ್ತು, ಹುಳ ತಗೊಂಡಿದ್ವಲ್ಲ ಅದನ್ನ ನಾನೇ ತಗೊಬರ್ಬೇಕಾ ಗೋಡೆಗೆ. ಹಿಂಗೆ ಹಿಡ್ಕ ತಗೋಬತ್ ನೋಡಿ. ಎಡೆ ಅಮ್ಮಗೆ ಒಂದು ಕೊಟ್ಟು ಅಪ್ಪ ಹಾಕಿದ್ದ ಕೈ ಮುಗಿ, ಹಾಕಿ ಕೈ ಮುಗಿ, ಕೈ ಮುಗಿ. ನೆನ್ಸಿ ಹೋಗಬೇಡಮ್ಮ ಇಮ್ಮ. ಕೊಡಮ್ಮ ಅವನು ಕೈ ಮುಗಿಲಿ, ಕೈ ಮುಗಿಯಪ್ಪ. ಮನೆಗೋದ್ಮೇಲೆ ಬಾ ಈ ಕಡೆ ಬಾ, ಬೆಳೆದ್ರೆ ಸೈಡ್ಗಿಕ್ಕಿ ಮಾಡ್ರಿ. ಆಮೇಲೆ ಅಲ್ಲೇ ಮೇಲೆ ಚಿಕ್ರಿ ಎರಡೇ ಕೊಡು ಎಲ್ಲರಿಗೂ. ಬೇಸನಕ್ಕೆ ಇಕ್ಕದನ್ನ ನೋಡಿ ಕೊಡು. ಅಲ್ಲಿಕ್ಕಮ್ಮ ಗ್ಲಾಸ್ ಅಲ್ಲಿಕ್ಕಿ. ಎರಡು ಕೈ ಹುತ್ತದ ಪೂಜೆ ಎಲ್ಲ ಆದಮೇಲೆ 5 ಜನಕ್ಕೆ ಮುತ್ತೈದರಿಗೆ ಎಲೆ ಅಡಿಕೆನು ಬಾಳೆಹಣ್ಣು ಕೊಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ಅಪ್ಪ ಅಮ್ಮಂಗೆ ಅಂಗದಾರ ಕಟ್ತಾ ಇದ್ದಾರೆ. ಅಂಗದಾರ ಕಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ನಮ್ಮ ಅಪ್ಪ ಅವ್ರ ಅಜ್ಜಿ ಕುಂತಿತ್ತು. ಅವ್ರಿಗೆ ಇವಾಗ ಅರಿಶಿನ ಕುಂಕುಮ ಇಕ್ತೈತೆ ಅಮ್ಮ. ನಾವು ನಾಗರ ಹಬ್ಬ ಆಗೋವರೆಗೂ ಊಟ ಮಾಡಲ್ಲ, ಒಂದೊತ್ತು ಇರ್ತೀವಿ. ಅಂದರೆ ನಾನು ತವ್ರ ಮನೆಗಿದ್ನಲ್ಲ, ಹಂಗಾಗಿ ನಾನೇನು ಒಂದೊತ್ತೇನು ಇರಲಿಲ್ಲ. ಅಪ್ಪ ಇವಾಗ ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ಅವರು ಒಂದೊತ್ತು ಬಿಟ್ಬಿಟ್ಟು ಇವಾಗ ಎಲ್ಲ ಊಟ ಮಾಡ್ತಾರೆ.
ನಾನು ಅಡುಗೆ ಮನೇಲಿ ಏನೋ ಮಾಡ್ತಿದ್ದೆ, ಅಮ್ಮನೇ ವೀಡಿಯೋ ಮಾಡ್ತಾಯಿದ್ದಾರೆ. ಹರ್ಷ ಅಲ್ಲಿ ಉಳ್ಳಾಡ್ತಾ ಇದ್ದಾನೆ, ಅಪ್ಪು ನೋಡ್ತಾ ಇದ್ದಾನೆ ಏನೇನು ಮಾಡ್ತಾಯಿದ್ದಾರೆ ಅಂತ ಎಲ್ಲನೂ. ನಮ್ಮ ಅಮ್ಮಂಗೆ ವೀಡಿಯೋ ಮಾಡಮ್ಮ ಅಂತ ಕೊಟ್ಟರೆ ಪೂಜೆ ಮಾಡೋದನ್ನ, ನಮ್ಮಪ್ಪ ತುಳಸಿ ಗಿಡಕ್ಕೆ ಪೂಜೆ ಮಾಡೋಕ್ಕೆ ಹೋದರೆ ಅದೆಲ್ಲ ಫುಲ್ ವೀಡಿಯೋ ಮಾಡ್ಕೊಬಿಟ್ಟಿದ್ದಾರೆ. ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ನಾನು. ಪೂಜೆ ಎಲ್ಲ ಆಯಿತು. ಇವಾಗ ನಮ್ಮಪ್ಪ ಅಮ್ಮ ಎಲ್ಲ ಒಂದೊತ್ತು ಬಿಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಯಾಕೆ ಅದಕ್ಕೆ ಹಾಕಿ ಸ್ವೀಟ್ ಹಾಕಿ ತಿಂದೈತೆ. ನಮ್ಮಪ್ಪ ಅಮ್ಮಂದು ಮತ್ತು ನಮ್ಮ ತಾತದ್ದು ಎಲ್ಲರದ್ದು ಊಟ ಎಲ್ಲ ಆದಮೇಲೆ ನಾನು ಊಟ ಮಾಡ್ತಾ ಇರ್ತಿಲ್ಲ ಅಷ್ಟು, ಯಾಕಂದರೆ ನಾನು ಬೆಳಗ್ಗೆ ಊಟ ಮಾಡಿದ್ದೆ. ಸೊ ಹಂಗಾಗಿ ಹೊಟ್ಟೆ ಹಸಿತಿರಲಿಲ್ಲ. ಸೊ ಹಂಗಾಗಿ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ. ಇದು ತರಕಾರಿ ಸಾಂಬಾರು, ಹಾಲು ಒಬ್ಬಟ್ಟು, ಪಲ್ಯ, ಬೋಂಡ, ಪೂರಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಮತ್ತು ಅಪ್ಪ ಅಮರಾಪುರಕ್ಕೆ ಬಂದಿದ್ದೀವಿ. ನನ್ನ ತಮ್ಮ ಬರ್ತೀನಿ ಅಂತ ಅಂದ. ಸೊ ಹಂಗಾಗಿ ಕರ್ಕೊಂಬರೋಕ್ಕೆ ಅಂತ ಬಂದ್ವಿ. ಮತ್ತು ನನಗೇನೋ ಸ್ವಲ್ಪ ಕೆಲಸ ಆಗಿತ್ತು, ಅದಕ್ಕೆ ಬಂದಿದ್ದೆ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಗಣೇಶ ಹಾಕಿದ್ದಾರೆ ಇಲ್ಲಿ. ಅದು ಹಾರಕ್ಕೇ ಅದು ಎಷ್ಟು ಖರ್ಚಾಗಿದ್ದು ಗೊತ್ತಿಲ್ಲ. ಸಖತ್ತಾಗಿದೆ ಗಣೇಶ ಮಾತ್ರ. ನನ್ನ ಲೈಫಲ್ಲಿ ಇದೆ ಫಸ್ಟ್ ದೊಡ್ಡ ಗಣೇಶನ ನೋಡ್ತಿರೋದು. ಚೆನ್ನಾಗಿದೆ. ಇದು ಬಸವನ ಗುಡಿ ಅಂತ ನಮ್ಮ ಮನೆ, ನಾವು ಊರಿಗೆ ಹೋಗ್ತೀವಲ್ಲ ಆ ಟರ್ನಿಂಗಲ್ಲಿದೆ. ಚೆನ್ನಾಗಿದೆ. ನಾನು ಎಂದೂ ಹೋಗಿಲ್ಲ, ಒಂದು ಸತಿ ಯಾವಾಗಾನ ಹೋಗಬೇಕು ದೇವಸ್ಥಾನಕ್ಕೆ. ಗಾಡಿಗೆ ಸ್ವಲ್ಪ ಗಾಳಿ ಕಮ್ಮಿ ಇದ್ದಂಗಿತ್ತು. ಸೊ ಹಂಗಾಗಿ ಗಾಳಿ ಓಡಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. DJ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ. ನಾಳೆ ಮಾರಮ್ಮ ಇದೆ, ಮಾರಮ್ಮ ಅಲ್ಲ. ಸೊ ಹಂಗೆ ಚಿಕನ್ ಮಟನ್ ಎಲ್ಲ ಮಾಡ್ತಾರೆ. ಗಣೇಶನ ಈಗಲೇ ಬಿಡೋಣ ಅಂತಂದ್ಬಿಟ್ಟು ಅವಾಗೆ 3 ದಿನ ಆಯಿತು ಗಣೇಶನಕ್ಕೆ. ಇವತ್ತು ನೀರಿಗೆ ಬಿಡ್ತಾರೆ ಗಣೇಶನ. ನಮ್ಮ ಮನೆ ಮುಂದೆನೇ ಹೋಗ್ತಾ ಇದೆಯಲ್ಲ, ಹಂಗೇ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಪ್ಪ ಪೂಜೆ ಮಾಡಿಸ್ಕೊಳೋಕ್ಕೆ ಹಣ್ಣು ಕಾಯಿ ಕೊಡ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಬಾಯ್.